ಮನೋಜ್, ಇವತ್ತು ಶಾಲೆಗೆ ಹೋಗೋದು ಬೇಡ, ಮನೆಯಲ್ಲೇ ಆಡ್ಕೋ. ಇನ್ನೊಂದು 1/4 ಗಂಟೆ ಬಿಸಿ ಬಿಸಿ ತಿಂಡಿ ಮಾಡ್ತೀನಿ, ತಿಂಡಿ ತಿಂದ್ಬಿಟ್ಟು ಆಟ ಆಡ್ಕೋ, ಆಯ್ತಾ? ಯಾಕೆ ಅವನೊಂದು ಶಾಲೆಗೆ ಹೋಗ್ಬೇಡ ಅಂತಿದ್ಯಾ? ಹೋಗ್ಲಿ ಬಿಡು. ನಿನ್ನೆ ನಡೆದಿದ್ದು ನೋಡ್ಲಿಲ್ವೇನ್ರಿ? ಇವ್ನ ಶಾಲೆನಲ್ಲಿ ಒಬ್ಬನೇ ಇರ್ತಾನೆ, ಏನಾದರೂ ಹೆಚ್ಚು ಕಡಿಮೆ ಆದರೆ ಅನ್ಭವಿಸೋರು ಯಾರು? ನಿನ್ಗೇನು ಹುಚ್ಚೇನೆ? ಅವ್ರು ಯಾರೋ ಜ್ಯೋತಿಷರು ಹೇಳಿದ್ರು ಅಂತ ನೀನು ತಲೆ ಕೆಡಿಸ್ಕೊತಿದ್ಯಾ, ನಮಗೂ ತೊಂದರೆ ಕೊಡ್ತಾ ಇದೆಯಾ? ನಿನ್ನ ಮನ್ಸಿಗೆ ನೋವಾಗಬಾರ್ದು ಅಂತ ನಾವೆಲ್ಲ ನಿನ್ನ ಜೊತೆ ಕಷ್ಟ ಅನುಭವಿಸ್ತಾ ಇದ್ದೀವಿ. ಮಗನ ಗತಿ ಹೀಗೆ ಅಂತ ಗೊತ್ತಾದ್ಮೇಲೆ ಇವತ್ತಾದ್ರೂ ನಾಳೆ ಆದ್ರೂ ಸುಮ್ಮನೆ ಎಲ್ರೂ ಗೋಳು ಹೊಯ್ಕೋತಿದ್ಯಾ ಅಷ್ಟೇ. ಎಲ್ಲರೂ ಸೇರಿ ನನ್ನೇ ಅನ್ನಿ, ತಾಯಿ ಕಷ್ಟ ಯಾರಿಗೂ ಅರ್ಥ ಆಗಲ್ಲ. ನೀನು ಅವ್ನ ತಾಯಿ ಆದರೆ ನಾನು ತಂದೆ ಕಣೆ. ನೀನು ಹೆತ್ತು ಹೊತ್ತು ಸಾಕಿರ್ಬೋದು, ಆದರೆ ನಿನ್ನಷ್ಟೇ ಜವಾಬ್ದಾರಿ ನನಗೂ ಇದೆ. ಪಾಪ ನೀನು ನೊಂದ್ಕೋತಿಲ್ಲ ಅಂತ ನೀನು ಹೇಳ್ದಂಗೆಲ್ಲ ಕೇಳ್ತಾ ಇದ್ದೀನಿ. ಇಷ್ಟಕ್ಕೂ ನಿಂಗೆ ಸಮಾಧಾನ ಆಗಿಲ್ಲ ಅಂತಂದರೆ ನಾನೇನು ಮಾಡೋಕ್ಕಾಗಲ್ಲ ಕಣೆ. ಬೇಕಿದ್ರೆ ನೀನು ಕಷ್ಟ ಅನುಭವಿಸು, ಎಲ್ರಿಗೂ ಶಿಕ್ಷೆ ಕೊಡಬೇಡ ನೀನು. ಆಗ್ಲಿ ಬಿಡಿ, ನಾನೇ ಅನುಭವಿಸ್ತೀನಿ, ಯಾರು ನನ್ನ ಮಾತು ಕೇಳಬೇಡಿ. ಅವನಿಗಿಂತ ಮೊದಲು ನಾನೇ ಹೋಗ್ಬಿಡ್ತೀನಿ, ಆಗ್ಲೇ ಎಲ್ರಿಗೂ ನೆಮ್ಮದಿ. ಏಯ್, ನಿನ್ನ ಗೋಳು ದಿನ ಇದ್ದಿದ್ದೆ ಕಣೆ, ನನಗಂತೂ ಕೇಳಿ ಕೇಳಿ ಸಾಕಾಗೋಗಿದೆ. ಮನೋಜ, ನಿನಗೆ ಬೇಕಿದ್ರೆ ಶಾಲೆಗೆ ಹೋಗಪ್ಪ, ಇಲ್ದಿದ್ರೆ ನಿಮ್ಮ ಅಮ್ಮನ ಮಾತು ಕೇಳ್ಕೊಂಡು ಮನೇಲೇ ಇರು. ನನಗಂತೂ ಸಾಕಾಗೋಗಿದೆ. ಇಷ್ಟೊಂದು ಸೊಂಟ ಪಡೋ ಹಾಗೆ ಆ ಜ್ಯೋತಿಷ್ಯ ಇವರಿಗೆ ಕೇಳಿದ್ರು. ಮೊದಲು ಆ ಜ್ಯೋತಿಷ್ಯ ಯಾರು ಅಂತ ಪತ್ತೆ ಹಚ್ಚಬೇಕು. ನಮಸ್ಕಾರ, ಪ್ರಕಾಂಡ ಪಂಡಿತ ಕೃಷ್ಣಾಚಾರ್ಯ ಅವ್ರಿಗೆ. ಯಾರಮ್ಮ ನೀನು? ಯಾರ ಜೊತೆ ಬಂದಿದ್ದೀಯಾ? ನಾನು ಒಬ್ಳೆ ಬಂದಿದ್ದೀನಿ ಸ್ವಾಮಿ, ನಿಮ್ಮನ್ನ ನೋಡಕ್ಕೆ ಬಂದಿದ್ದೀನಿ. ಆಮೇಲೆ ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು. ಆಯ್ತು, ಹೇಳಮ್ಮ, ಏನು? ನಿಮಗೆ ಪುಷ್ಪವಲ್ಲಿ ಮತ್ತೆ ವಿಶ್ವನಾಥ್ ಅನ್ನೋ ಕುಟುಂಬ ನೆನಪಿದ್ಯಾ? ನಿಮ್ಮ ಮಗು ಅಲ್ಪಾಯುಷಿ. ಈ ಮಗುಗೆ 5 ವರ್ಷ 5 ದಿನ ಅಷ್ಟೇ ಬದುಕು. ಅವರು ನಿಮ್ಮ ಹತ್ರ ಜ್ಯೋತಿಷ್ಯ ಕೇಳಿದ್ರಂತೆ. ಅವ್ರ ವಂಶಕ್ಕೆಲ್ಲ ನಿಮ್ಮ ವಂಶದವರೇ ಜ್ಯೋತಿಷ್ಯ ಹೇಳಿದಾರಂತೆ. ಹೌದು, ನೆನಪಿದೆ. ಒಂದು ವಿಷಯ ಏನೀಗ? 5 ವರ್ಷದ ಹಿಂದೆ ಅವ್ರ ಮಗಂಗೆ ಅಲ್ಪಾಯುಷ್ಯ ಅಂತ ಹೇಳಿದ್ರಂತೆ. ಹೌದು, ಹೇಳಿದ್ದೆ. ತುಂಬಾ ದುಃಖದ ವಿಷಯ. ಮುಗಿತಾ ಮಗು ಬದುಕು? ಇಲ್ಲ, ಆ ಮಗು ಇನ್ನೂ ಬದುಕಿದೆ. ನೀವು ಹೇಳಿದ ಜ್ಯೋತಿಷ್ಯದಿಂದ ಆ ಮನೆಯವರು ಪ್ರತಿದಿನ ಸಾಯ್ತಾ ಇದ್ದಾರೆ. ಏನು ಮಾಡೋಕ್ಕಾಗಲ್ಲ ಕಂದ. ನಾನು ಅವ್ರಿಗೆ ಸತ್ಯವನ್ನ ಹೇಳಿ ವಿಷಯ ತಿಳಿಸಿದ್ದೆ, ಅದು ನನ್ನ ಕರ್ತವ್ಯ ಕೂಡ. ಅದೇ ನೀವು ಮಾಡಿದ ತಪ್ಪು. ನೀವು ಅವತ್ತು ಹೇಳಿದ ಜ್ಯೋತಿಷ್ಯದಿಂದ ಇವತ್ತಿನವರೆಗೂ ನಾವು ಅನ್ಭವಿಸ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ನಾನೇನು ಮಾಡೋದಕ್ಕಾಗೋದಿಲ್ಲ ಅಮ್ಮ. ಸತ್ಯ ಯಾವತ್ತಿದ್ರೂ ಸತ್ಯನೇ, ಅದನ್ನ ಸುಳ್ಳು ಮಾಡೋದಕ್ಕಾಗೋದಿಲ್ಲ. ನೀವು ಸುಳ್ಳು ಮಾಡಬೇಡಿ, ಆದ್ರೆ ನೀವೇ ಒಂದು ಸುಳ್ಳು ಹೇಳಿ ಸಾಕು. ಆ ಮಗು ಚಿರಾಯು ಅಂತ. ನೋಡಮ್ಮ, ನಾನು ಹೇಳದ ಕೂಡಲೇ ಸತ್ಯ ಸುಳ್ಳಾಗೋದಿಲ್ಲ. ಈಗಾಗಲೇ 5 ವರ್ಷ ಕಳೆದು ಹೋಗಿದೆ. ನೀನು ಹೇಳದೆ ಅಂತ ಸುಳ್ಳನ್ನ ಹೇಳೋದಕ್ಕಾಗೋದಿಲ್ಲ. ಒಬ್ರು ಮನಸ್ಸಿಗೆ ಒಳ್ಳೇದಾಗತ್ತೆ ಅಂದ್ರೆ ತೊಂದ್ರೆ ಆಗದಿರೋಂತ ಸುಳ್ಳು ಹೇಳ್ಬೋದು ಅಂತ ಎಲ್ಲ ಶಾಸ್ತ್ರಗಳಲ್ಲೂ ಇದೆ. ಹಾಗಿದ್ಮೇಲೆ ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಪರಿಪಾಲಿಸಬಹುದಲ್ಲ? ಇಲ್ಲ ಮಗು, ಹಾಗೆಲ್ಲ ಹೇಳೋದಕ್ಕಾಗೋದಿಲ್ಲ. ಒಂದು ಸಾರಿ ಈ ಕೃಷ್ಣಾಚಾರಿ ಹೇಳಿದ್ಮೇಲೆ ಮುಗೀತು. ಯೋಚನೆ ಮಾಡಿ ಪಂಡಿತ್ರೆ, ನೀವ್ ಏನು ಹೇಳ್ದೆ ಆ 5 ವರ್ಷದಲ್ಲ ಆ ಮಗು ಸತ್ತೋಗಿದ್ರೆ ಆ ಒಂದೇ ದಿನ ಆ ಮನೇಲಿ ದುಃಖ ಇರ್ತಿತ್ತು. ನೀವು ಮಾಡಿದ ಒಂದ್ ಕೆಲ್ಸದಿಂದ ಆ ಮನೇಲಿ ಎಲ್ಲರೂ ಬದುಕಿರೋರು ಸತ್ತಿರೋ ತರ ಆಗಿದ್ದಾರೆ. ಪ್ರತಿದಿನ ಸೂತ್ಕ ಆ ಮನೆಯಲ್ಲಿ. ಇದನ್ನ ನಿಮ್ ಜ್ಯೋತಿಷ್ಯ ಕೊಡೋಗೆ ಸಮಾಜಕ್ಕೆ. ಇಷ್ಟು ದೊಡ್ಡ ದೊಡ್ಡ ಮಾತುಗಳನ್ನ ಆಡ್ತೀಯ ಅಂದ್ರೆ
ಇದು ನೀನು ಮಾತಾಡ್ತಾ ಇಲ್ಲ, ಯಾರೋ ನಿನಗೆ ಬಾಯಿಪಾಠ ಮಾಡಿಸಿ ನನ್ನ ವಿರುದ್ಧ ಎತ್ಕಟ್ಟಿ ಮಾಡಿರೋ ಸಂಚು ಅನಿಸ್ತಿದೆ. ಇಲ್ಲ ಪಂಡಿತ್ರೆ, ಯಾರೋ ನನ್ನ ಕಳ್ಸಿಲ್ಲ, ನಾನಾಗ್ ನಾನೇ ಬಂದಿರೋದು. ಮತ್ತು ಎಲ್ಲ ಗೊತ್ತಿದ್ದು ನನ್ನ ಹತ್ರ ಯಾಕಮ್ಮ ವಾದ ಮಾಡ್ತಿದ್ದೀಯಾ? ನಾನು ಹೇಳಿದ್ದು ಸರಿಯಾಗಿದೆ, ಸುಮ್ಮನೆ ಹೋಗು. ಸಾವು ಅನ್ನೋದು ದೈವ ನಿರ್ಣಯ ಅಲ್ವಾ ಪಂಡಿತ್ರೆ? ಅದನ್ನ ದೇವ್ರೇ ನಿರ್ಧರಿಸ್ಲಿ. ನೀವ್ಯಾಕೆ ಇಷ್ಟು ಸಮಯ ಅಂತ ನಿರ್ಧರಿಸ್ತೀರಿ? ಬೇರೆ ವಿಚಾರ ಏನೇ ಹೇಳಿದ್ರು ಸಹಿಸ್ಕೋಬಹುದು, ಆದ್ರೆ ಇಂಥ ಸಮಯಕ್ಕೆ ಸಾವು ಅನ್ನೋದು ತುಂಬಾ ಕ್ರೂರವಾಗಿರುತ್ತೆ ಅನ್ಸತ್ತೆ ಅಲ್ವಾ? ಏನು ಬೇಕಾದರೂ ಬದಲಾಗಬಹುದು, ಆದರೆ ಗ್ರಹಗತಿಗಳು ಬದಲಾಗಲ್ಲ. ಅದನ್ನಷ್ಟೇ ನಾನು ಹೇಳಿರೋದು. ಮಾರ್ಕಂಡಯ್ಯಗೆ ಸಾವಿತ್ರಿ ಗಂಡಂಗೆ ಸಾವು ಖಚಿತ ಅಂತ ಆಗಿತ್ತು, ಆದ್ರೂ ಬದುಕಿರ್ಲಿಲ್ವಾ? ಬದಲಾಗಿಲ್ವಾ? ನೀನು ಹೇಳಿದ ಕತೆ ಎಲ್ಲ ಪುರಾಣದ್ದು, ಪುರಾಣವನ್ನು ಕಂಡವರಿಲ್ಲ. ಈಗ ನೀನು ನಾನು ಹೇಳಿದ ಜ್ಯೋತಿಷ್ಯವನ್ನು ಬದಲಾಯಿಸ್ತೀನಿ ಅಂತ ಸವಾಲು ಹಾಕೋಕೆ ಬಂದಿದ್ದೀಯಾ? ಇಲ್ಲ ಪಂಡಿತ್ರೆ, ಇನ್ಮೇಲೆ ಈ ಥರದ್ದೆಲ್ಲ ಚೆನ್ನಾಗಿ ಹೇಳಿ ಅವ್ರ ನೋವನ್ನ ಜಾಸ್ತಿ ಮಾಡಬೇಡಿ. ಇವಿಷ್ಟನ್ನ ನಾನು ನಿಮ್ಮನ್ನ ಕೇಳ್ಕೊಳಕ್ ಬಂದಿರೋದು. ನೀವು ಬಂದು ಹೇಳ್ದೇ ಇದ್ರು ಆ ಮಗು ಖಂಡಿತ ಉಳಿಯುತ್ತೆ. ದೇವ್ರು ಎಲ್ಲ ಕಾಲಕ್ಕೂ ದೇವ್ರೇನೆ, ಆ ದೇವ್ರ ಆ ಮಗುನ ಉಳಿಸತ್ತೆ. ಈ ದೊಡ್ಡೋರ್ಗೇನ್ ಬುದ್ಧಿನೇ ಇರಲ್ವಾ? ತಾವ್ ಮಾಡಿದ್ರೆ ಸರಿ ಅಂತ ದುರಹಂಕಾರ ಪಡ್ತಾರೆ, ಅದರಿಂದ ಬೇರೆಯವ್ರಿಗೂ ತೊಂದರೆ ಆಗುತ್ತೆ. ಆ ಜ್ಯೋತಿಷ್ರು ಮನೋಜನ್ ಬಗ್ಗೆ ಏನೂ ಹೇಳಲಿಲ್ಲ ಅಂದ್ರೆ ಆ ಮನೋಜನ್ ಮನೆಯವರು ನಗ್ನಗ್ತಾ ಎಷ್ಟು ಆನಂದವಾಗಿರೋರು. ಆ ಜ್ಯೋತಿಷ್ಯರಂತೂ ತಾವ್ ಹೇಳಿದ್ದೆ ಸರಿ ಅನ್ನೋ ತರ ಆಡ್ತಾರಪ್ಪ. ನಾನೀಗ ಮಗುನ್ ಹೇಗೆ ಉಳಿಸ್ಕೊಳ್ಳೋದು? ಏನು ತಲೆ ತೋಚ್ತಾನೆ ಇಲ್ವಲ್ಲ? ನೋಡ್ದೀಯ, ನೀನು ಅಮ್ಮನ್ನ ಮರೆತರು ನಿನ್ನ ನಾಲಿಗೆ ಅಮ್ಮನ್ನ ಮರ್ತಿಲ್ಲ. ನಿನ್ನ ತಲೆ ಯಾವಾಗಲೂ ಅಮ್ಮನ ಬಗ್ಗೆನೇ ಯೋಚನೆ ಮಾಡ್ತಾ ಇರುತ್ತೆ. ಈಗ ನನ್ನ ಹೆದರ್ಸೋದು? ಬದುಕು ಅಂದ ಮೇಲೆ ಎಲ್ಲ ಭಾವಗಳು ಇರಬೇಕು. ಒಮ್ಮೊಮ್ಮೆ ಹೆದರಬೇಕು, ಒಮ್ಮೊಮ್ಮೆ ನಡಗಬೇಕು, ಅಳು ಬಂದಾಗ ಅಳಬೇಕು, ಸಂತೋಷವಾದಾಗ ನಗಬೇಕು. ಮನುಷ್ಯ ಅಂದ ಮೇಲೆ ಎಲ್ಲವನ್ನೂ ಸಹಿಸಬೇಕು. ಅದೇ ಕಂದ ಬದುಕು. ಅಯ್ಯೋ, ಇಲ್ಲಿ ನನ್ನ ಚಿಂತೆ ನನಗಾದ್ರೆ ಇಲ್ಲಿ ನಿಮಗೆ ನಿಮ್ದೇ ಭಜನೆ. ಇಲ್ಲಿಗ ನನಗೇನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಅಲ್ವ ಕಂದ ನಾನು ಬಂದಿರೋದು. ಬರೀ ಚಿಂತೆ ಮಾಡ್ತಾ ಇದ್ರೆ ಬರೋದಿಲ್ಲ, ಬರಬೇಕು ಅಂತ ಇದ್ರೆ ಅದು ಬರದೇ ಇರಲ್ಲ. ಓಡೋ ಗೂಳಿನ ಕೂಡ ತಡೆದು ಹಿಡಿಬಹುದು, ಆದರೆ ಅದರ ವೇಗದಲ್ಲಿ ನಾವು ಅದರ ಜೊತೆ ಓಡಿದ್ರೆ ಮಾತ್ರ. ನಿಮ್ಮನ್ನು ನೋಡ್ದಾಗಿಂದ ನಿಮ್ಮಲ್ಲಿ ಏನೋ ಒಂದು ವಿಶೇಷ ಶಕ್ತಿ ಇದೆ ಅಂತ ನಂಗೆ ಅನ್ನಿಸ್ತಾ ಇದೆ. ಚಲಿಸುತ್ತಿರೋ ಕಾಲದ ಮಹಿಮೆನ ಬದಲಾಯಿಸಬಹುದು, ಅದು ಈ ಶ್ರೀಚಕ್ರಧಾರಿಣಿಗೆ ಅಸಾಧ್ಯನ? ಮಹಾತಾಯಿನ ಬಿಟ್ಟು ಬಂದವಳಿಗೆ ಇದು ತಿಳಿದೇ ಹೋಯ್ತಾ? ಅಂತೂ ನಾನು ಏನ್ ಮಾಡ್ಬೇಕು ಅಂತ ಹೇಳೋದನ್ನ ಬಿಟ್ಟು ಆ ಅಮ್ಮನ್ನ ಹಾಡು ಹೋಗ್ತಾ ಇದ್ದೀರಾ ಅಷ್ಟೇ. ಕಾಲವೆಂದರೆ ಕಾಲವಲ್ಲ, ಗುರಿ ಎಂದರೆ ಗುರಿಯಲ್ಲ. ಗುರಿಗೆ ಗಡಿ ಇಲ್ಲ, ಕಾಲಕ್ಕೆ ತಡೆ ಇಲ್ಲ. ಎಲ್ಲವನ್ನೂ ಬಲ್ಲ ಮಹಾತಾಯಿ ನಿನ್ನ ಜೊತೆಗಿಲ್ಲ. ಅಂತ ಮಹಾತಾಯಿಯನ್ನು ಬಿಟ್ಟು ಬಂದಿದ್ದೀಯಲ್ಲ, ಅದಕ್ಕೆ ನಿನಗೆ ಏನೂ ಹೊಳೆಯುತ್ತಿಲ್ಲ. ಆಯ್ತು, ಇಲ್ಲೇ ಇದ್ರೆ ಪ್ರಾಸದ ಭಜನೆ ನಿಮ್ದು. ನಾನು ಹೋಗ್ತೀನಿ. ಹೇಳ್ದೆ ನೀನು ಎಲ್ಲಿಗೆ ಹೋಗ್ಬಿಟ್ಟಿದ್ದೆ? ನಿನಗೆ ಈ ಊರು ಬೇರೆ ಹೊಸ್ತು. ಒಂದು ಕಡೆ ನನ್ನ ಮಗನ ಆತಂಕ ಅಂದರೆ ನೀನು ಬೇರೆ ಹೀಗೆ ಮಾಡೋದಾ? ಅದು ನನಗೆ ಕೆಲಸ ಇತ್ತು, ಅದಕ್ಕೆ ಹೋಗಿದ್ದೆ. ನೀನು ಎಲ್ಲಿಗೆ ಹೋದ್ರೂ ಸರಿ, ನನಗೆ ಹೇಳ್ಬಿಟ್ಟು ಹೋಗು. ಒಂದು ಸತ್ಯ ಹೇಳು, ನೀ ಮನೆಯವ್ರ ಜೊತೆ ಜಗಳ ಮಾಡಿಕೊಂಡು ಹೇಳ್ದೆ ಕೇಳ್ದೆ ಏನಾದರೂ ಬಂದಿದೀಯಾ? ಹಾಗೇನಾದರೂ ಮಾಡಿದರೆ ಮುಚ್ಚು ಮರೆ ಇಲ್ಲದೆ ನನ್ನ ಹತ್ರ ಹೇಳಮ್ಮ. ನಾನೇ ನಿನ್ನನ್ನು ನಿಮ್ಮೂರಿಗೆ ಕರ್ಕೊಂಡು ಹೋಗ್ಬಿಡ್ತೀನಿ. ನಿಮ್ಮ ಮನೆಯವ್ರ ಹತ್ರನೂ ಮಾತಾಡ್ತೀನಿ. ಯಾಕಂದರೆ ಮಕ್ಕಳು ದೂರ ಆದರೆ ಹೆತ್ತೋರ್ಗಾಗೋ ಸಂಕಟ ಏನು ಅಂತ
ನನಗೆ ಚೆನ್ನಾಗಿ ಗೊತ್ತು. ಇಲ್ಲ ಇಲ್ಲ, ಹಾಗೇನೂ ಇಲ್ಲ. ಇನ್ಮೇಲೆ ನಿಮ್ಗೆ ಹೇಳ್ದೆ ಎಲ್ಲೂ ಹೋಗಲ್ಲ. ನಿಮ್ಗೆ ಹೇಳ್ಬಿಟ್ಟೇ ಹೋಗ್ತೀನಿ. ಅವನಲ್ಲಿ ಮನೋಜು, ಅವನು ಕರೀರಿ, ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ. ಅವನು ಊಟ ಆಯ್ತಮ್ಮ. ಊಟ ಆದಮೇಲೆ ಅರ್ಧ ಗಂಟೆ ಮಲಗೋ ಅಭ್ಯಾಸ. ಮಲಗಿದ್ದಾನೆ. ಓ ಹೌದಾ, ಸರಿ ಮಲಗ್ಲಿ ಬಿಡಿ. ಯಾಕಮ್ಮ ಮತ್ತಿನ ಚಿಂತನೆಯಲ್ಲಿದ್ದೀರಿ? ನನಗೇನಮ್ಮ ಚಿಂತೆ? ನನ್ನ ಮಗನ ಚಿಂತೆ ಬಿಟ್ಟು. ನಾಳೆ ಅವನು ಹುಟ್ಟಬ್ಬ. ಅವನಿಗೆ 5 ವರ್ಷ ತುಂಬತ್ತೆ. ಅಲ್ಲಿಂದ ಇನ್ನು 5 ದಿನ ಅವನು ಬದುಕಿರೋದು. ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಮ್ಮ, ನೀವೇನು ಚಿಂತೆ ಮಾಡಬೇಡಿ. ನಿಮ್ಮ ಮಗನ್ಗೆ ಏನೂ ಆಗಲ್ಲ ಅಂತ ನಮ್ಮ ಮನಸ್ಸು ಹೇಳ್ತಾ ಇದೆ. ನಿಮ್ಮ ಮಗ ಚೆನ್ನಾಗಿ ಬದುಕಿ ಬಾಳ್ತಾನೆ. ನನ್ನ ಪಾಲಿನ ದೇವತೆ ಕಣಮ್ಮ ನೀನು. ನೀ ಮಾತಾಡ್ತಾ ಇರೋದು ಕೇಳಿಸ್ಕೊಂಡ್ರೆ ಚಿಕ್ಕ ಮಗು ಮಾತಾಡ್ತಾ ಇದೆ ಅಂತಾನೆ ಅನ್ಸಲ್ಲ. ನಮ್ಮ ಕುಲದೇವ್ರು ಬೀರಯ್ಯ ಸ್ವಾಮಿಗಳೇ ನಿನ್ನ ಬಾಯಲ್ಲಿ ಹೇಳಿಸ್ತಾ ಇದ್ದಾರೆ ಅನ್ಸತ್ತೆ. ಹಾಗೆ ಅನ್ಕೊಳ್ಳಿ. ನಿಮ್ ದೇವ್ರು ನನ್ನ ಬಾಯಲ್ಲಿ ಹೇಳಿಸ್ತಾ ಇದ್ದಾನೆ ಅಂತ ದೇವ್ರು ಹೇಳಿದ್ಮೇಲೆ ಒಂದ್ಸತಿ ಮುಗಿತಲ್ಲ, ಮತ್ತೆ ಚಿಂತೆ ಮಾಡ್ತೀರಾ? ಆಯ್ತಮ್ಮ, ನಿನ್ನ ಬಾಯಿ ಹರಕೆಯಿಂದ ನನ್ನ ಮಗ ಉಳಿದ್ಬಿಟ್ರೆ ಈ ಆಸ್ತಿ ಪಾಸ್ತಿ ಏನೂ ಬೇಕಾಗಿಲ್ಲ. ಎಲ್ಲ ನಿನಗೆ ಬರ್ಕೊಟ್ಬಿಟ್ಟು ನನ್ನ ಮಗನ್ನ ಕರ್ಕೊಂಡು ತವ್ರ ಮನೆಗೆ ಹೋಗಿ ನೆಮ್ಮದಿಯಾಗಿ ಇದ್ಬಿಡ್ತೀನಿ. ಏನು ಅತ್ತಿಗೆ ಅವರು ಆಸ್ತಿ ದಾನ ಮಾಡೋದ್ರ ಬಗ್ಗೆ ಮಾತಾಡ್ತಿದ್ದೀರಿ? ಯಾರ ಹೆಸರಿಗೂ ಇಲ್ಲಿ ಬರಿತಾ ಇದ್ದೀರಿ? ಸತೀಶ, ಈ ಹುಡುಗಿಗೆ ಕಣೋ, ಅವಳ ಬಾಯಲ್ಲಿ ಯಾವಾಗಲೂ ನಮ್ಮ ಮನೋಜನ್ಗೆ ಏನೂ ಆಗಲ್ಲ, ಅವ್ನು ತುಂಬ ವರ್ಷ ಬದುಕಿರ್ತಾನೆ ಅಂತಾನೆ ಹೇಳ್ತಾ ಇರ್ತಾಳೆ. ಅವಳು ಮಾತು ಕೇಳಿಸ್ಕೊಂಡ್ರೆ ದೇವರು ವರ ಕೊಡ್ತಾ ಇದ್ದಾರೆ ಅನ್ಸುತ್ತೆ. ಚಿಕ್ಕ ಹುಡುಗಿ ಮಾತಾಡ್ತಾ ಇದ್ದಾಳೆ ಅಂತಾನೆ ಅನ್ಸಲ್ಲ. ಹಾಗೇನಾದರೂ ಆದರೆ ನಮ್ಮ ಆಸ್ತಿನೆಲ್ಲ ನಿನಗೆ ಕೊಟ್ಬಿಡ್ತೀನಿ ಅಂತ ಹೇಳ್ತಾ ಇದ್ದೆ. ಹೌದೌದು, ಈ ಹುಡುಗಿ ಮಾತಾಡ್ತಿದ್ರೆ ಚಿಕ್ಕ ಹುಡುಗಿ ಮಾತಾಡ್ತಿದ್ದಾಳೆ ಅಂತ ಅನ್ಸೋದೇ ಇಲ್ಲ. ಯಾರೋ ಕೊರವಂಜಿ ಮುದ್ಕೆ ಮಾತಾಡ್ತಿರೋ ಹಾಗೆ ಅನ್ಸತ್ತೆ. ವೇಷ ಒಂದಿಲ್ಲ ಅಷ್ಟೇ. ಸರಿ, ಇವಳು ವಿಷಯ ಬಿಡಿ, ನನಗೆ ಊಟಕ್ಕೆ ಕೊಡ್ಸಕ್ಕೆ ಬನ್ನಿ. ಮನೋಜನ್ನ ಹೇಗೆ ಉಳಿಸ್ಕೊಡೋದು? ನನಗನ್ಸತ್ತೆ ಅವನಿಗೆ ಅಕಾಲ ಮರಣ ಇಲ್ಲ ಅಂತ. ಆದ್ರೆ ಜ್ಯೋತಿಷ್ಯಗಳು ಖಚಿತವಾಗಿ ಹೇಳಿದ್ರಲ್ಲ. ಜ್ಯೋತಿಷ್ಯರು ಹೇಳ್ದಾಗೆ ಮನೋಜನ ಆಯುಸ್ಸು ಕಡಿಮೆ ಇದ್ರೂ ಅದು ಸ್ವಾಭಾವಿಕವಾಗತ್ತಾ ಇಲ್ಲ ಯಾರಿಂದನಾರು ಆಗತ್ತಾ ಅಂತ ತಿಳ್ಕೊಬೇಕೀಗ. ನಾನು ಮನೋಜನ ಓಡಿಸ್ಕೊಳ್ಳೋದಕ್ಕೆ ಯಾವುದೋ ಒಂದು ಉಪಾಯ ಮಾಡಲೇಬೇಕು. ಚಲಿಸುತ್ತಿರೋ ಕಾಲದ ಮಹಿಮೆನ ಬದಲಾಯಿಸಬಹುದು. ಅದು ಈ ಶ್ರೀಚಕ್ರಧಾರಿಣಿಗೆ ಅಸಾಧ್ಯ. ಬಾಮ ಹಿರಣ್ಮಯಿ, ಯಾಕೆ ನಿದ್ದೆ ಬರ್ತಾ ಇಲ್ವಾ? ಅಮ್ಮ, ನೀನ್ ಯಾಕೆ ಅಳ್ತಾ ಇದೀಯಾ? ಅಳ್ದೆ ಏನಮ್ಮ ಮಾಡಲಿ? ನನ್ನ ಮಗನ ಮುಖ ನೋಡಿದಾಗಲೆಲ್ಲ ಅವನು ಅಲ್ಪಾಯುಷಿ ಅಂತ ನೆನಪಾಗ್ತಾನೆ ಇರುತ್ತೆ. ಕರುಳುಕ್ಕಿ ವಿಷದಾಗತ್ತೆ. ನಾನು ನಿಮ್ಮ ಮಗನ ವಿಷಯದ ಬಗ್ಗೆನೇ ಮಾತಾಡೋಣ ನಾನು ಬಂದೆ. ನನ್ನ ಮಗನ ಬಗ್ಗೆ ಬರೀ ಮಾತು ಚಿಂತೆ ಅಷ್ಟೇ ಆಗೋಗಿದೆ. ಬೇರೆ ದಾರಿನೇ ತೋಚ್ತಾ ಇಲ್ಲ. ಹಾಗೆ ಅನ್ಕೋಬೇಡಿ,
ಬರೀ ಚಿಂತೆ ಮಾಡೋದ್ರಿಂದ ಏನೂ ಆಗಲ್ಲ. ಅದಕ್ಕೆ ನಾನೇ ನಿಮ್ಮ ಮಗನ ವಿಷಯದಲ್ಲಿ ಸಹಾಯ ಮಾಡೋಣ ಅಂತಿದ್ದೀನಿ. ನಿಮ್ಮ ಮಗನ ನಿಮಗೆ ಉಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ. ಏನು, ನೀನು ನನ್ನ ಮಗನ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತೀಯಾ? ಹೌದು. ನನ್ನ ಕಣ್ಣೀರನ್ನ ನೋಡಿ, ದುಃಖನ ನೋಡಿ ತಡೆಯೋಕ್ಕಾಗದೆ ಈ ಮಾತು ಹೇಳ್ತಾ ಇದೆಯಾ ಅಂತ ನನಗೆ ಗೊತ್ತಮ್ಮ. ನಾವು ಎಷ್ಟೊಂದು ದೇವರಿಗೆ ಹರಕೆ ಹೊತ್ತು ಹೋಮ ಹವನ ಎಲ್ಲ ಮಾಡಿಸಿ ನನ್ನ ಮಗ ಉಳಿತಾನೆ ಅನ್ನೋ ಭರವಸೆನೇ ನನಗಿಲ್ದಾಗಿದೆ. ಅಂಥದ್ರಲ್ಲಿ ನೀನು ಪುಟ್ಟ ಹುಡುಗಿ, ನೀನೇನಮ್ಮ ಮಾಡೋಕ್ಕಾಗತ್ತೆ? ನಾನು ಚಿಕ್ಕ ಹುಡುಗಿನೇ ಇರ್ಬೋದು, ಆದರೆ ಯಾರಿಗೆ ಗೊತ್ತು, ನಿಮ್ಮ ಮಗನ ಸಮಸ್ಯೆಗೆ ನನ್ನಿಂದ ಪರಿಹಾರನೂ ಆಗ್ಬೋದು. ಆಗ್ಲಮ್ಮ, ನಾನು ಏನನ್ನೆಲ್ಲ ನಂಬಿದ್ದೀನಿ, ಯಾರನ್ನೆಲ್ಲ ನಂಬಿದ್ದೀನಿ, ನಿನ್ನನ್ನು ನಂಬ್ತೀನಿ. ಆದರೆ ನೀ ಪರಿಹಾರ ಹುಡ್ಕೋದಾದ್ರೂ ಹೇಗೆ? ಈ ಊರಲ್ಲಿ ಒಬ್ಬ ಸಿದ್ಧ ಪುರುಷ ಸನ್ಯಾಸಿ ಇದ್ದಾರೆ. ಅವರಲ್ಲಿ ಏನೋ ಒಂದು ವಿಶೇಷವಾದ ಶಕ್ತಿ ಇದೆ. ಅವ್ರ ಈ ಸಮಸ್ಯೆಗೆ ನಂಗೆ ಸಹಾಯ ಮಾಡ್ತಾರೆ. ಸನ್ಯಾಸಿ ಕೂತಿರ್ತಾರಲ್ವಾ, ಅವ್ರನ್ನ ನೋಡಿದ್ರ? ಇಲ್ಲಮ್ಮ, ನೋಡಿಲ್ಲ. ಅಣ್ಣ, ಇಲ್ಲಿ ಸನ್ಯಾಸಿ ಕೂತಿರ್ತಾರಲ್ವಾ, ಅವ್ರನ್ನ ನೋಡಿದ್ರ? ನೋಡಿಲ್ಲಮ್ಮ. ಇಲ್ಲಿ ಸನ್ಯಾಸಿ ಕೂತಿರ್ತಾರಲ್ವಾ, ಅವ್ರನ್ನ ನೋಡಿದ್ರ? ಗೊತ್ತಿಲ್ಲಮ್ಮ. ಇಲ್ಲಿ ಸನ್ಯಾಸಿ ಕೂತಿರ್ತಾರಲ್ವಾ, ಅವ್ರನ್ನ ನೋಡಿದ್ರ ಅಥವಾ ಮೇಲಿದಾರ? ಗೊತ್ತಿಲ್ಲ ಪುಟ್ಟ. ಸನ್ಯಾಸಿಗಳೇ, 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 ಸನ್ಯಾಸಿಗಳೇ! ಓ, ನೀವು ಇಲ್ಲಿದ್ದೀರಾ? ಸನ್ಯಾಸಿಗಳೇ, ನಾನು ನಿಮ್ಮಿಂದ ಕೆಲವು ವಿಷಯಗಳನ್ನು ತಿಳ್ಕೋಬೇಕಾಗಿತ್ತು. ಅಂತೂ ಇಂತೂ ನೀನು ಬೇಡಿದ್ದನ್ನ ಪಡೆದುಕೊಳ್ಳುವ ಕಾಲ ಬಂತು. ಅದೇ ನಿನ್ನನ್ನ ಇಲ್ಲಿಯವರೆಗೂ ಎಳೆದು ತಂತು. ಬಾಕಿದ್ದೆಲ್ಲ ನಮ್ಮ ಭ್ರಾಂತು. ನೀವೇನು ಹೇಳ್ತಿದ್ದೀರಾ ಅಂತಾನೆ ಅರ್ಥ ಆಗ್ತಿಲ್ಲ. ದಯವಿಟ್ಟು ಸ್ವಲ್ಪ ಅರ್ಥ ಆಗೋಂಗೆ ಹೇಳಿ. ನನ್ನ ನೋಡಿದಾಗ ಏನೋ ಒಂಥರ ಹೇಳ್ತೀರಾ, ಅದಕ್ಕೆ ತಲೆ ಇರಲ್ಲ, ಬೂಡ ಇರಲ್ಲ. ಯಾಕಂಗೆ ಹೇಳ್ತೀರಾ? ಶ್ರೀಚಕ್ರಧಾರಿಣಿಗೆ ಅರ್ಥ ಆಗ್ತಿಲ್ವಾ? ಎಲ್ಲವನ್ನೂ ನನ್ನಿಂದಾನೇ ನುಡಿಸುತ್ತಿದ್ದೀಯಲ್ಲ ತಾಯಿ. ನಿನಗೆ ನನ್ನ ಮನದ ಇಂಗಿತ ಅರ್ಥವಾಗುತ್ತಿಲ್ಲವೇ? ಈ ಪ್ರಾಸವನ್ನು ಚೆನ್ನಾಗಿ ನುಡಿಸ್ತೀರಾ, ಅದೇ ನನಗೆ ಇಷ್ಟ. ಈ ಇಷ್ಟ ಕಷ್ಟಗಳನ್ನು ಬಿಟ್ಟು ನನ್ನ ಪ್ರಶ್ನೆಗೆ ಉತ್ತರ ಹೇಳು ಕಂದ. ಹಲಸಿನ ಹಣ್ಣನ್ನ ಮುಳ್ಳಿನ ಒಳಗೆ ಯಾಕೆ ಬಚ್ಚಿಟ್ಟ? ಬಾಳೆಹಣ್ಣನ್ನ ಸಿಪ್ಪೆಯೊಳಗೆ ಯಾಕೆ ಮುಚ್ಚಿಟ್ಟ? ಪ್ರಶ್ನೆನೂ ನಿಮ್ದೆ, ಉತ್ತರನೂ ನಿಮ್ದೆ. ಎಲ್ಲದೂ ನೀವೇ ಹೇಳಿ, ನಾನೇನು ಹೇಳಲ್ಲ. ಅವುಗಳನ್ನ ಯಾರು ತಿನ್ನಬಾರ್ದು ಅಂತಲ್ಲ ಮುಚ್ಚಿಟ್ಟಿದ್ದು. ಪ್ರಾಣಿ ಪಕ್ಷಿಗಳು ಹುಡುಕಿ ತಿನ್ಲಿ ಅಂತ ಅವನ್ನ ಬಚ್ಚಿಟ್ಟಿದ್ದು. ಹುಡುಕಿ ಪಡೆದರೇನೆ ಎಲ್ಲವೂ ದಕ್ಕೋದು. ಇದನ್ನ ಅರ್ಥ ಮಾಡಿಕೊಳ್ಳೋದು ನಿನಗೆ ಬಿಟ್ಟಿದ್ದು. ಯಾಕೆ ನೀನು ನನ್ನನ್ನು ಹುಡುಕಿಕೊಂಡು ಬಂದದ್ದು? ಅವತ್ತು ನಾನೊಬ್ಬ ಹುಡುಗನ ಬಚಾವ್ ಮಾಡಿದೆ ತಾನೆ, ಆ ಹುಡುಗಂಗೆ ಅಲ್ಪ ವಿಷಯ ಅಂತೆ. ಪಾಪ ಅವ್ರಮ್ಮಂಗೆ ಅದೇ ಕೊರ್ಗು. ಇನ್ನೊಂದು ಸ್ವಲ್ಪನೇ ದಿವಸ ಅಂತ ಉಳಿಯೋದು. ಅವ್ರ ತಾಯಿ ದುಃಖ
ಮಗ ಪರಿಹಾರ ಮಾಡೋದಕ್ಕೆ, ಆ ಮಗುನ ಉಳಿಸ್ಕೊಳ್ಳೋದಕ್ಕೆ ಏನಾದ್ರು ಒಂದು ಪರಿಹಾರ ಕೊಡಿ. ನಿಮ್ಗೆ ಮುಂದಿದ್ದೆಲ್ಲ ಗೊತ್ತಾಗತ್ತಂತೆ, ಅದಕ್ಕೆ ನಿಮ್ಮನ್ನ ಹುಡ್ಕೊಂಡ್ ಬಂದಿದ್ದು. ದೇವರನ್ನ ಬಿಟ್ಟು ಪೂಜಾರಿ ಹತ್ರ ವರ ಕೇಳ್ತಾ ಇದೆಯಲ್ಲ ತಾಯಿ. ಈ ನಿನ್ನ ಎಲ್ಲ ಬೇಡಿಕೆಗಳಿಗೂ ಉತ್ತರ ಆ ನಿನ್ನ ಮಹಾತಾಯಿ ಹತ್ರನೇ ಇದೆ. ಅವಳೇ ಚಂಡಿ, ಚಾಮುಂಡಿ, ಮಹಾತಾಯಿ, ಮಹಾದೇವಿ ಎಲ್ಲವ್ವ. ಅವಳಿಲ್ಲದೆ ಏನೂ ನಡೆಯುವುದಿಲ್ಲವ್ವ.